ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಸ್ನೇಹಿತರೆ, ಇಂದು ಒಂದು ವಿಶೇಷ ತಿಂಗಳು, ಅಂದರೆ ರಂಜಾನ್ ತಿಂಗಳಲ್ಲಿ ಮರಣ ಹೊಂದಿದರೆ ಸಮಾಧಿಯಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಲಾಗುವುದಿಲ್ಲ ಎಂಬ ವಿಷಯದ ಬಗ್ಗೆ ತಿಳಿಯೋಣ. ಮುಸ್ಲಿಂ ಸಮುದಾಯದಲ್ಲಿ ಸಾಕಷ್ಟು ಚರ್ಚೆಯ ವಿಷಯ. ಇದರ ಧಾರ್ಮಿಕ ಸತ್ಯಾಸತ್ಯತೆಯನ್ನು ಕುರಾನ್ ಮತ್ತು ಸಹಿ ಹದೀಸ್ ಬೆಳಕಿನಲ್ಲಿ ನೋಡೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಸಹೋದರರೇ, ಇಲ್ಲೊಂದು ವಿಷಯ. ಅದೇನೆಂದರೆ, ನಾನು ಈ ವಿಷಯದ ಬಗ್ಗೆ ನನ್ನ ಯಾವುದೇ ಅಭಿಪ್ರಾಯವನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತಿಲ್ಲ. ಬದಲಿಗೆ ಇಸ್ಲಾಂ ಧರ್ಮದ ದೊಡ್ಡ ವಿದ್ವಾಂಸರು, ಅಂದರೆ ಧರ್ಮಗುರುಗಳ ತರ್ಕಗಳನ್ನು ತಮಗೆ ತಿಳಿಸುತ್ತಿದ್ದೇನೆ. ತಮಗೆ ಯಾವುದು ಸರಿ ಎನಿಸುತ್ತದೆ ಅದನ್ನು ನಂಬಿ. ಮೊದಲಿಗೆ ಕೆಲವು ದೊಡ್ಡ ವಿದ್ವಾಂಸರು, ಧರ್ಮಗುರುಗಳ ಅಭಿಪ್ರಾಯ ತಿಳಿಯೋಣ. ಕುರಾನ್ ಮತ್ತು ಸಹಿ ಹದೀಸ್ಗಳಲ್ಲಿ ರಂಜಾನ್ನಲ್ಲಿ ಮರಣ ಹೊಂದಿದವರಿಗೆ ಸಮಾಧಿಯಲ್ಲಿ ಪ್ರಶ್ನೆಗಳೇ ಇರುವುದಿಲ್ಲ ಎಂದು ನೇರವಾಗಿ ಎಲ್ಲಿಯೂ ಉಲ್ಲೇಖವಿಲ್ಲ. ಇಸ್ಲಾಂ ಧರ್ಮದ ಪ್ರಕಾರ ಸಮಾಧಿಯಲ್ಲಿ ಮುಂಕರ್ ಮತ್ತು ನಕೀರ್ ಎಂಬ ದೇವದೂತರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರಶ್ನಿಸುತ್ತಾರೆ. ಇದು ಸಾಮಾನ್ಯ ನಿಯಮ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರಸಿದ್ಧ ಹದೀಸ್ನಲ್ಲಿ ಈ ರೀತಿ ಉಲ್ಲೇಖಿಸಿದ್ದಾರೆ: ರಂಜಾನ್ ಬಂದಾಗ ಸ್ವರ್ಗದ ಬಾಗಿಲು ತೆರೆಯಲಾಗುತ್ತದೆ, ನರಕದ ಬಾಗಿಲು ಮುಚ್ಚಲಾಗುತ್ತದೆ. ಇದರ ಅರ್ಥ, ರಂಜಾನ್ ಸಮಯದಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲನ ಕರುಣೆ, ಅಂದರೆ ರಹಮತ್ ಹೆಚ್ಚಾಗಿರುತ್ತದೆ. ಹಾಗಾಗಿ ರಂಜಾನ್ ತಿಂಗಳಲ್ಲಿ ಮರಣ ಹೊಂದಿದವರಿಗೆ ನರಕದ ಶಿಕ್ಷೆಯಿಂದ ವಿನಾಯಿತಿ ಸಿಗಬಹುದು, ಅಥವಾ ಅಲ್ಲಾಹ್ ಸುಬ್ಹಾನಹು ವ ತಆಲನು ತನ್ನ ವಿಶೇಷ ಕರುಣೆಯಿಂದ ಸಮಾಧಿಯ ಪರೀಕ್ಷೆಯನ್ನು ಸುಲಭಗೊಳಿಸಬಹುದು ಎಂದು ಕೆಲವು ವಿದ್ವಾಂಸರ ಅಭಿಪ್ರಾಯ. ಇಸ್ಲಾಂ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯು ಸತ್ಕರ್ಮಗಳನ್ನು ಮಾಡುತ್ತಿರುವಾಗ ಅಥವಾ ಪವಿತ್ರ ಸಮಯದಲ್ಲಿ, ಅಂದರೆ ಶುಕ್ರವಾರದ ದಿನ ಅಥವಾ ಶುಕ್ರವಾರದ ರಾತ್ರಿ ಮತ್ತು ರಂಜಾನ್ ತಿಂಗಳಲ್ಲಿ ಮರಣ ಹೊಂದುವುದು ಹುಸ್ನುಲ್ ಖಾತಿಮಾ, ಅಂದರೆ ಉತ್ತಮ ಅಂತ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ರಂಜಾನ್ ಉಪವಾಸದ ಸ್ಥಿತಿಯಲ್ಲಿ ಮರಣ ಹೊಂದುವುದು ಅಲ್ಲಾಹ್ ಸುಬ್ಹಾನಹು ವ ತಆಲನ ವಿಶೇಷ ಅನುಗ್ರಹವೆಂದು ನಂಬಲಾಗಿದೆ. ಇಸ್ಲಾಂ ಧರ್ಮದಲ್ಲಿ ವ್ಯಕ್ತಿಯ ಕ್ರಿಯೆಗಳು, ಆಮಾಲ್ ಅಂದರೆ ಕರ್ಮಗಳು, ಮತ್ತು ಈಮಾನ್ ಅಂದರೆ ದೃಢ ನಂಬಿಕೆ ಅಥವಾ ದೃಢ ವಿಶ್ವಾಸ ಎಲ್ಲಕ್ಕಿಂತ ಮುಖ್ಯವಾದುದು. ಸಮಾಧಿಯಲ್ಲಿನ ಪ್ರಶ್ನೆಗಳಿಂದ, ಅಂದರೆ ಮುಂಕರ್ ಮತ್ತು ನಕೀರ್ ಅವರ ವಿಚಾರಣೆ ಕೆಲವು ನಿರ್ದಿಷ್ಟ ವರ್ಗದ ಜನರಿಗೆ ಮಾತ್ರ ವಿನಾಯಿತಿ, ಅಂದರೆ ಕೇಳುವುದಿಲ್ಲ. ದೇವದೂತರು ನಬಿ ಮತ್ತು ರಸೂಲ್, ಅಂದರೆ ಪ್ರವಾದಿಗಳಿಗೆ ಪ್ರಶ್ನೆ ಕೇಳುವುದಿಲ್ಲ. ಧರ್ಮದ ಹಾದಿಯಲ್ಲಿ, ಅಂದರೆ ಜೆಹಾದ್ನಲ್ಲಿ ಶಹೀದ್ ಆದವರಿಗೆ ಪ್ರಶ್ನೆ ಕೇಳುವುದಿಲ್ಲ. ಪ್ರಾಯಕ್ಕೆ ಬರುವ ಮುನ್ನವೇ ಮರಣ ಹೊಂದಿದ ಮಕ್ಕಳಿಗೆ ಪ್ರಶ್ನೆ ಕೇಳುವುದಿಲ್ಲ. ಹಾಗೂ ಇಸ್ಲಾಂ ರಾಷ್ಟ್ರ, ಅಂದರೆ ಖಲೀಫರ ಆಡಳಿತದ ಗಡಿ ಕಾವಲು ಕಾಯುತ್ತಿರುವಾಗ ಮರಣ ಹೊಂದಿದವರಿಗೆ ಪ್ರಶ್ನೆ ಕೇಳಲಾಗುವುದಿಲ್ಲ. ರಂಜಾನ್ನಲ್ಲಿ ಮರಣ ಹೊಂದಿದ ಸಾಮಾನ್ಯ ವಿಶ್ವಾಸಿಗಳು ಈ ಪಟ್ಟಿಯಲ್ಲಿ ನೇರವಾಗಿ ಸೇರಿಲ್ಲದಿದ್ದರೂ ಅವರ ವಿಧೇಯತೆ ಮತ್ತು ಉಪವಾಸದ ಕಾರಣದಿಂದ ಅಲ್ಲಾಹ್ ಸುಬ್ಹಾನಹು ವ ತಆಲನು ಈ ಪರೀಕ್ಷೆಯನ್ನು ಸುಲಭಗೊಳಿಸುತ್ತಾನೆ ಎಂದು ನಂಬಲಾಗಿದೆ. ಇದಕ್ಕೆ ಇನ್ನೊಂದು ಕಾರಣ, ರಂಜಾನ್ ಮತ್ತು ಶುಕ್ರವಾರದ ಮರಣವನ್ನು ಹೋಲಿಸುತ್ತಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ರೀತಿ ಉಲ್ಲೇಖಿಸಿದ್ದಾರೆ: ಯಾವೊಬ್ಬ ಮುಸ್ಲಿಮನು ಶುಕ್ರವಾರ ಅಥವಾ ಶುಕ್ರವಾರದ ರಾತ್ರಿ ಮರಣ ಹೊಂದುತ್ತಾನೋ ಅವನನ್ನು ಅಲ್ಲಾಹನು ಸಮಾಧಿಯ ಪರೀಕ್ಷೆಯಿಂದ ರಕ್ಷಿಸುತ್ತಾನೆ. ಈ ಹದೀಸ್ನಲ್ಲಿ ರಂಜಾನ್ ಬಗ್ಗೆ ಹೇಳದಿದ್ದರೂ ವಿಶೇಷ ಸಮಯಗಳ ಮರಣ ಹೊಂದುವುದರ ಮಹತ್ವವನ್ನು ತಿಳಿಸುತ್ತದೆ. ರಂಜಾನ್ ತಿಂಗಳು ಪೂರ್ತಿ ಪವಿತ್ರವಾಗಿರುವುದರಿಂದ ಅದರ ಶ್ರೇಷ್ಠತೆಯು ಇನ್ನೂ ಹೆಚ್ಚಿರಬಹುದು ಎಂದು ನಂಬುತ್ತಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ಈ ಹದೀಸ್. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು: ಯಾರಾದರೂ ಅಲ್ಲಾಹನ ಪ್ರೀತಿಗಾಗಿ ಒಂದು ದಿನ ಉಪವಾಸವಿದ್ದು ಅದೇ ಸ್ಥಿತಿಯಲ್ಲಿ ಅವರ ಜೀವನ ಅಂತ್ಯಗೊಂಡರೆ ಅವರು ಸ್ವರ್ಗವನ್ನು ಪ್ರವೇಶಿಸುತ್ತಾರೆ. ರಂಜಾನ್ನಲ್ಲಿ ಮರಣ ಹೊಂದುವವರು ಹೆಚ್ಚಾಗಿ ಉಪವಾಸದ ಸ್ಥಿತಿಯಲ್ಲಿ ಅಥವಾ ಇಬಾದತ್, ಅಂದರೆ ಆರಾಧನೆಯಲ್ಲಿ ಇರುವುದರಿಂದ ಇದು ಅವರ ಪಾಲಿಗೆ ಹುಸ್ನುಲ್ ಖಾತಿಮಾ, ಅಂದರೆ ಉತ್ತಮ ಅಂತ್ಯ ಆಗಿರುತ್ತದೆ. ಆದ್ದರಿಂದ ಕೆಲವು ದೊಡ್ಡ ವಿದ್ವಾಂಸರ ತರ್ಕವಿದು. ಇನ್ನು ಅನೇಕ ಪ್ರಮುಖ ವಿದ್ವಾಂಸರು ವ್ಯಕ್ತಿಯ ಕರ್ಮಗಳು, ಅಂದರೆ ಆಮಾಲೆ ಶ್ರೇಷ್ಠ ಎಂಬ ವಾದವನ್ನು ಬಲವಾಗಿ ಸಮರ್ಥಿಸುತ್ತಾರೆ. ಅವರು ಹೇಳುವ ಪ್ರಕಾರ, ಕುರಾನ್ನಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲನು ಈ ರೀತಿ ಉಲ್ಲೇಖಿಸಿದ್ದಾನೆ: ಮನುಷ್ಯನಿಗೆ ಅವನು ಪ್ರಯತ್ನಿಸಿದ್ದಲ್ಲದೆ ಬೇರೇನು ಸಿಗಲಾರದು. ಇದರ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಮಾಡಿದ ಸತ್ಕರ್ಮಗಳು, ಅವನ ದೃಢ ನಂಬಿಕೆ, ಅಂದರೆ ಈಮಾನ್ ಮತ್ತು ಅವನ ನಡತೆ ಮಾತ್ರ ಅವನಿಗೆ ಪರಲೋಕದಲ್ಲಿ ಸಹಾಯ ಮಾಡುತ್ತದೆ ಎಂದು ನಂಬುತ್ತಾರೆ. ಸಮಾಧಿಯಲ್ಲಿ ಕೇಳಲಾಗುವ ಪ್ರಶ್ನೆಗಳು, ನಿನ್ನ ರಬ್ ಯಾರು, ನಿನ್ನ ಧರ್ಮ ಯಾವುದು, ಇವುಗಳಿಗೆ ನಾಲಿಗೆಯಿಂದ ಉತ್ತರಿಸಲು ಸಾಧ್ಯವಿಲ್ಲ. ಬದಲಿಗೆ ಮನುಷ್ಯನ ಜೀವನ ಶೈಲಿ ಮತ್ತು ಸತ್ಕರ್ಮಗಳು ಆ ಉತ್ತರವನ್ನು ನೀಡುತ್ತವೆ. ರಂಜಾನ್ನಲ್ಲಿ ಅಥವಾ ಶುಕ್ರವಾರ ಮರಣ ಹೊಂದುವುದು ಅಲ್ಲಾಹ್ ಸುಬ್ಹಾನಹು ವ ತಆಲನು ನೀಡುವ ಒಂದು ಉಡುಗೊರೆಯಾಗಿದೆ. ಇದು ಸತ್ಕರ್ಮ ಮಾಡದವರಿಗೆ ಸಿಗುವ ರಿಯಾಯಿತಿ ಅಲ್ಲ. ಒಬ್ಬ ವ್ಯಕ್ತಿಯು ಕೆಟ್ಟ ಜೀವನ ನಡೆಸುತ್ತಿದ್ದು ಕಾಕತಾಳೀಯವಾಗಿ ರಂಜಾನ್ನಲ್ಲಿ ಮರಣ ಹೊಂದಿದರೆ
ಅವನ ಪಾಪಗಳಿಗೆ ಶಿಕ್ಷೆ ಆಗುವುದಿಲ್ಲ ಎಂದು ಹೇಳುವುದು ಇಸ್ಲಾಂ ಧರ್ಮದ ನ್ಯಾಯದ ವಿರುದ್ಧವಾಗಿದೆ. ಒಬ್ಬ ವ್ಯಕ್ತಿ ಜೀವನ ಪೂರ್ತಿ ನಮಾಜ್ ಮಾಡದೆ ಉಪವಾಸ ಇರದೆ ಅಲ್ಲಾಹ್ ಸುಬ್ಹಾನಹು ವ ತಆಲನ ಆಜ್ಞೆಗಳನ್ನು ಮೀರಿದರೆ ಕೇವಲ ರಂಜಾನ್ ತಿಂಗಳ ಕಾರಣದಿಂದ ದೇವದೂತರ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಎಂದು ಒಂದು ವರ್ಗದ ವಿದ್ವಾಂಸರ ಬಲವಾದ ನಂಬಿಕೆ. ರಂಜಾನ್ನಲ್ಲಿ ಮರಣ ಹೊಂದುವುದು ಕೇವಲ ಹುಸ್ನುಲ್ ಖಾತಿಮಾ ಉತ್ತಮ ಅಂತ್ಯದ ಸಂಕೇತ ಮಾತ್ರವೇ ಹೊರತು ಅದು ಕರ್ಮಗಳ ಬದಲಿಗೆ ಕೆಲಸ ಮಾಡುವುದಿಲ್ಲ. ಇದನ್ನು ಒಂದು ಉದಾಹರಣೆಯಿಂದ ತಿಳಿಯೋಣ. ಒಬ್ಬ ವಿದ್ಯಾರ್ಥಿ ವರ್ಷವಿಡೀ ಓದದೆ ಕೇವಲ ಪರೀಕ್ಷೆ ದಿನ ಶುಕ್ರವಾರವಾಗಿದ್ದ ಮಾತ್ರಕ್ಕೆ ಅವನು ಉತ್ತೀರ್ಣನಾಗಲು ಸಾಧ್ಯವಿಲ್ಲ. ಆದರೆ ಓದಿದ ವಿದ್ಯಾರ್ಥಿಗೆ ಆ ದಿನ ಶುಕ್ರವಾರವಾದರೆ ಅದು ಅವನಿಗೆ ಶುಭ ದಿನವಾಗಿ ಸುಲಭ ನೀಡಬಹುದು. ಸತ್ಕರ್ಮ ಮಾಡಿದ ವಿಶ್ವಾಸಿಗೆ ರಂಜಾನ್ ಮರಣವು ಕರುಣೆಯಾಗುತ್ತದೆ. ಸತ್ಕರ್ಮ ಮಾಡದವನಿಗೆ ಸಮಯಕ್ಕಿಂತ ಹೆಚ್ಚಾಗಿ ಅವನ ಆಮಲ್ ಮುಖ್ಯವಾಗುತ್ತದೆ. ಒಬ್ಬ ವ್ಯಕ್ತಿಯು ಅನಾರೋಗ್ಯ, ವೃದ್ಧಾಪ್ಯ ಅಥವಾ ಇನ್ಯಾವುದೇ ಇಸ್ಲಾಮಿಕ್ ಅನುಮತಿ ಇರುವ ಕಾರಣಗಳಿಂದಾಗಿ ಉಪವಾಸ ಮಾಡಲು ಸಾಧ್ಯವಾಗದೆ ರಂಜಾನ್ನಲ್ಲಿ ಮರಣ ಹೊಂದಿದರೆ ಅವರು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಮೇಲೆ ದೃಢ ವಿಶ್ವಾಸಿಯಾಗಿದ್ದರೆ ಅವರಿಗೆ ಖಂಡಿತವಾಗಿಯೂ ಅಲ್ಲಾಹನ ಕರುಣೆ ಮತ್ತು ರಂಜಾನ್ ತಿಂಗಳ ಶ್ರೇಷ್ಠತೆ ಲಾಭ ಸಿಗಬಹುದು. ಏಕೆಂದರೆ ಅವರ ಮನಸ್ಸಿನಲ್ಲಿ ಉಪವಾಸ ಮಾಡುವ ಆಸೆ ಇದ್ದರೂ ದೈಹಿಕ ಅಸಮರ್ಥತೆಯಿಂದ ಅವರು ಮಾಡಿರಲಿಲ್ಲ. ಅಂತಿಮವಾಗಿ ಯಾರಿಗೆ ಕ್ಷಮೆ ನೀಡಬೇಕು ಮತ್ತು ಯಾರಿಗೆ ಶಿಕ್ಷಿಸಬೇಕು ಎಂಬುದು ಸಂಪೂರ್ಣವಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲನ ನಿರ್ಧಾರವಾಗಿದೆ. ಒಬ್ಬ ವ್ಯಕ್ತಿ ಉಪವಾಸ ಮಾಡದಿದ್ದರೂ ಅವನು ಒಂದು ಸತ್ಕರ್ಮ ಅವನ ಮರಣದ ಸಮಯದ ಸ್ಥಿತಿ ನೋಡಿ ಅಲ್ಲಾಹ್ ಸುಬ್ಹಾನಹು ವ ತಆಲನು ಕ್ಷಮಿಸಬಹುದು. ರಂಜಾನ್ ತಿಂಗಳಲ್ಲಿ ಉಪವಾಸವಿರುವುದು ಕಡ್ಡಾಯವಾಗಿದೆ. ಇದೇ ರೀತಿ ಒಬ್ಬ ವ್ಯಕ್ತಿ ಅಲ್ಲಾಹ್ ಸುಬ್ಹಾನಹು ವ ತಆಲನ ಮೇಲೆ ದೃಢವಾದ ವಿಶ್ವಾಸ ಅಂದರೆ ಈಮಾನ್ ಇಟ್ಟಿದ್ದಾನೆ. ಯಾವುದೇ ಕಾರಣಕ್ಕೂ ಅವನು ಅಲ್ಲಾಹನ ಜೊತೆ ಶಿರ್ಕ್ ಮಾಡುವುದಿಲ್ಲ. ಇಸ್ಲಾಂನಲ್ಲಿ ಶಿರ್ಕ್ ಅತ್ಯಂತ ದೊಡ್ಡ ಪಾಪ. ಕುರಾನ್ನಲ್ಲಿ ಈ ರೀತಿ ಉಲ್ಲೇಖವಿದೆ: ನಿಶ್ಚಯವಾಗಿ ಅಲ್ಲಾಹ್ ತನ್ನೊಂದಿಗೆ ಶಿರ್ಕ್ ಮಾಡಲ್ಪಡುವುದು ಕ್ಷಮಿಸುವುದಿಲ್ಲ. ಇದರ ಅರ್ಥ ಅಲ್ಲಾಹ್ ಸುಬ್ಹಾನಹು ವ ತಆಲನ ಹೊರತುಪಡಿಸಿ ಮತ್ತಾರನ್ನಾದರೂ ಆರಾಧಿಸುವುದು, ಅಲ್ಲಾಹ್ ಸುಬ್ಹಾನಹು ವ ತಆಲನ ಗುಣಗಳನ್ನು ಬೇರೆಯವರಿಗೆ ಹೇಳುವುದು. ಇದು ಅವನ ಜೊತೆ ಪಾಲುದಾರ ಮಾಡಿದಂತೆ. ತೌಹೀದ್ ಅಲ್ಲಾಹನ ಏಕತ್ವದ ವಿರುದ್ಧ ಬೇರೆಯವರಿಗೆ ಶಕ್ತಿ ಇದೆ ಎಂದು ನಂಬುವುದು. ಇದನ್ನು ಶಿರ್ಕ್ ಎನ್ನುತ್ತಾರೆ. ಯಾವುದೇ ಕಷ್ಟ ಬಂದರೂ ಅಲ್ಲಾಹ್ ಸುಬ್ಹಾನಹು ವ ತಆಲನೇ ಆ ಕಷ್ಟವನ್ನು ದೂರ ಮಾಡುವನು. ಆರಾಧನೆ ಅಲ್ಲಾಹನಿಗೆ ಮಾತ್ರ. ಸೃಷ್ಟಿಕರ್ತ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಎಂಬ ದೃಢ ವಿಶ್ವಾಸವಿಡುವುದು ಇದು ಈಮಾನ್ ಆಗಿದೆ. ಕುರಾನ್ನಲ್ಲಿ ಈ ರೀತಿ ಉಲ್ಲೇಖವಿದೆ: ಯಾರಾದರೂ ಒಂದು ಸಾಸಿವೆಯಷ್ಟು ಒಳ್ಳೆಯ ಕೆಲಸ ಮಾಡಿದರೋ ಅದಕ್ಕೆ ಅವರು ಪ್ರತಿಫಲ ಪಡೆಯುವರು. ಯಾರಾದರೂ ಒಂದು ಸಾಸಿವೆಯಷ್ಟು ಕೆಟ್ಟ ಕೆಲಸ ಮಾಡಿದರೋ ಅವರಿಗೆ ಅದರ ಪ್ರತಿಫಲ ಸಿಗುವುದು. ಇದನ್ನು ಅರ್ಥ ಮಾಡಿಕೊಳ್ಳಲು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ರೀತಿ ಉಲ್ಲೇಖಿಸಿದ್ದಾರೆ: ಒಬ್ಬ ವ್ಯಕ್ತಿಯನ್ನು ವಿಚಾರಣೆಗೆ ತರಲಾಗುತ್ತದೆ. ಅವನ ಮುಂದೆ 99 ದೊಡ್ಡ ದಾಖಲೆಗಳ ಪುಸ್ತಕಗಳನ್ನು ತೆರೆಯಲಾಗುತ್ತದೆ. ಪ್ರತಿ ಪುಸ್ತಕವು ಕಣ್ಣಿಗೆ ಕಾಣುವಷ್ಟು ದೂರದವರೆಗೆ ಹಬ್ಬಿರುತ್ತದೆ. ಆ ಪುಸ್ತಕಗಳಲ್ಲಿ ಅವನ ಪಾಪಗಳೇ ತುಂಬಿರುತ್ತವೆ. ಅಲ್ಲಾಹ್ ಸುಬ್ಹಾನಹು ವ ತಆಲನು ಕೇಳುತ್ತಾನೆ: ಇದರಲ್ಲಿ ನಿನಗೆ ಅನ್ಯಾಯವಾಗಿದೆಯೇ? ಆ ವ್ಯಕ್ತಿ ಇಲ್ಲ, ನನ್ನ ಒಡೆಯನೇ, ಎಲ್ಲವೂ ನಿಜ ಎನ್ನುತ್ತಾನೆ. ಅವನಿಗೆ ತಾನು ನರಕಕ್ಕೆ ಹೋಗುವುದು ಖಚಿತ ಎಂದು ಅನಿಸುತ್ತದೆ. ಆ ವ್ಯಕ್ತಿಯ ಕೊನೆಯ ಒಂದು ಸಣ್ಣ ಚೀಟಿ ಇರುತ್ತದೆ. ಅದು ಅವನು ಮಾಡಿದ ಪುಣ್ಯದ ಕೆಲಸದ ಚೀಟಿ. ಅಲ್ಲಾಹ್ ಸುಬ್ಹಾನಹು ವ ತಆಲನು ದೇವದೂತರಿಗೆ ಹೇಳುತ್ತಾನೆ: ಅವನ 99 ಪುಸ್ತಕಗಳನ್ನು ಒಂದು ತಕ್ಕಡಿಯ ಒಂದು ಕಡೆ ಇಡಿ, ಹಾಗೂ ಆ ಸಣ್ಣ ಚೀಟಿಯನ್ನು ಇನ್ನೊಂದೆಡೆ ಇಡಿ ಎನ್ನುತ್ತಾನೆ. ಆ ವ್ಯಕ್ತಿ ನಗುತ್ತಾನೆ: ಇಷ್ಟು ದೊಡ್ಡ ಪಾಪದ ರಾಶಿಯ ಮುಂದೆ ಈ ಸಣ್ಣ ಚೀಟಿ ಏನು ಮಾಡಬಲ್ಲದು ಎಂದು. ಆದರೆ ಆ 99 ಪುಸ್ತಕಗಳನ್ನು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಮತ್ತು ಸಣ್ಣ ಚೀಟಿಯನ್ನು ತಕ್ಕಡಿಯ ಇನ್ನೊಂದು ತಟ್ಟೆಯಲ್ಲಿ ಇಟ್ಟಾಗ ಆ ಸಣ್ಣ ಚೀಟಿಯೇ ಭಾರವಾಗುತ್ತದೆ. ಆಗ ಅಲ್ಲಾಹ್ ಸುಬ್ಹಾನಹು ವ ತಆಲನು ದೇವದೂತರಿಗೆ ಅದನ್ನು ಬಿಚ್ಚಿ ಅದರಲ್ಲಿ ಏನಿದೆ ಎಂದು ಓದಿ ಎಂದು ಹೇಳುತ್ತಾನೆ. ದೇವದೂತರು ಆ ಸಣ್ಣ ಚೀಟಿಯನ್ನು ಬಿಚ್ಚುತ್ತಾರೆ. ಅದರಲ್ಲಿ ಲಾ ಇಲಾಹ ಇಲ್ಲಲ್ಲಾ ಅಂದರೆ ಅಲ್ಲಾಹನ ಹೊರತು ಬೇರೆ ಯಾರು ದೇವರಿಲ್ಲ ಎಂದು ಬರೆದಿರುತ್ತದೆ. ಆ ವ್ಯಕ್ತಿಯನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲನು ಸ್ವರ್ಗಕ್ಕೆ ಕಳುಹಿಸುತ್ತಾನೆ. ಅಲ್ಲಾಹ್ ಸುಬ್ಹಾನಹು ವ ತಆಲನ ಮೇಲೆ ದೃಢ ವಿಶ್ವಾಸ ಹಾಗೂ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಿಳಿಸಿದ ದಾರಿಯಲ್ಲಿ ನಡೆದರೆ ಸ್ವರ್ಗ ಸಿಗುವುದು. ರಂಜಾನ್ ತಿಂಗಳಲ್ಲಿ ಮರಣ ಹೊಂದುವುದು ಒಂದು ದೊಡ್ಡ ಘಟನೆ ಆಗಿರಬಹುದು. ಆದರೆ ಅಲ್ಲಾಹ್ ಸುಬ್ಹಾನಹು ವ ತಆಲನಿಗೆ ಆ ದೊಡ್ಡ ಘಟನೆಗಿಂತ ಆ ವ್ಯಕ್ತಿಯ ಜೀವನದ ಸಾಸಿವೆಯಷ್ಟು ಸಣ್ಣ ಸತ್ಕರ್ಮ, ಒಳ್ಳೆಯ ಕೆಲಸಗಳೇ ಹೆಚ್ಚು ಮುಖ್ಯ. ಅಲ್ಲಾಹ್ ಸುಬ್ಹಾನಹು ವ ತಆಲನ ನ್ಯಾಯಾಲಯದ ಅಂತಿಮ ತೀರ್ಪು ಇಲ್ಲಿ ರಂಜಾನ್ನಲ್ಲಿ ಸತ್ತರೂ ಅಥವಾ ಬೇರೆ ದಿನ ಸತ್ತರೂ ಆ ವ್ಯಕ್ತಿಯ ಜೀವನದ ಸಮಗ್ರ ಲೆಕ್ಕಾಚಾರವು ಈ ತಕ್ಕಡಿಯ ಮೇಲೆ ನಿರ್ಧರಿಸಲ್ಪಡುತ್ತದೆ. ಇದನ್ನು ಮೀಜಾನ್ ಎನ್ನುತ್ತಾರೆ. ಇದು ಇಸ್ಲಾಂ ಧರ್ಮದ ಕರ್ಮ ಸಿದ್ಧಾಂತಕ್ಕೆ ಇರುವ ಅತಿ ದೊಡ್ಡ ಪುರಾವೆ. ತಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.